ಸೌಜನ್ಯ ಇವತ್ತಿಗೆ 13 ವರ್ಷ ಐತ್ರಿ. ಅಕ್ಟೋಬರ್ 9ನೇ ತಾರೀಕಿಗೆ ಕಾಲೇಜ್ ಅತ್ಯಾಚಾರ ಮಾಡಿ ಕೊಲೆ ಮಾಡ್ಯಾರ್ರಿ. ಅಲ್ಲಿ ನೀವು ಸಹಾಯ ಮಾಡತ್ತಿಲ್ಲ, ನೀವು ದಂಧ ಮಾಡ್ಕೊಳತ್ತೀರಿ, ಜನರನ್ನ ಸುಲಿಗೆ ಮಾಡತ್ತೀರಿ. ಸೌಜನ್ಯ ಪ್ರಕರಣ ಗತಿಸಿ 13 ವರ್ಷ ಆಯಿತು, ಇನ್ನಾದರೂ ನ್ಯಾಯ ಸಿಕ್ಕಿಲ್ಲ. ಇದು ಸೌಜನ್ಯ ಇವತ್ತಿಗೆ 13 ವರ್ಷ ಐತ್ರಿ. ಅಕ್ಟೋಬರ್ 9ನೇ ತಾರೀಕಿಗೆ ಕಾಲೇಜ್ಗೆ ಹೋದ ಹುಡುಗಿ ಮನೆಗೆ ಬರಲಿಲ್ಲ. 13 ವರ್ಷದಿಂದನೂ ಹೋರಾಟ ಮಾಡ್ಕೊತ ಬಂದ್ರೆ ಆ ಸೌಜನ್ಯ ಅನ್ನೋ ಹುಡುಗಿಗೆ ಇನ್ನೂ ತನಕ ನ್ಯಾಯ ಸಿಕ್ಕಿಲ್ಲ. ಎಲ್ಲ ಗೌರ್ಮೆಂಟ್ದವ್ರು ಮಕ್ಕೊಂದಾರ. ಬೇಟಿ ಪಡಾವ್ ಅಂತ ಹೇಳ್ತಾರೆ ಹೆಸರಿಗೆ. ಅದು ಓದ್ಲಾಕ ಹೋದ ಹುಡುಗಿ ಮನೆಗೆ ಬರಲಿಲ್ಲ. ಅವ್ರ ತಾಯಿ ತಂದೆಗೆ ಹೆಂಗಾಗಿರ್ಬೇಕು? 13 ವರ್ಷದಿಂದ ಅವ್ರ ತಾಯಿ ಸೆರಗ್ ಒಡ್ಡಿ ನ್ಯಾಯ ಬೇಡಾಕತ್ತಾಳ ಎಲ್ಲ ಗೌರ್ಮೆಂಟ್ದವ್ರಿಗೆ. ಆದರೂ ಯಾವ ಗೌರ್ಮೆಂಟನ್ನು ಕಣ್ ತೆಗ್ದಿಲ್ಲ. ಕಾಂಗ್ರೆಸ್ ಗೌರ್ಮೆಂಟನ್ನು ಕಣ್ ತೆಗ್ದಿಲ್ಲ, BJP ಗೌರ್ಮೆಂಟನ್ನು ಕಣ್ ತೆಗ್ದಿಲ್ಲ. ಯಾಕಂದ್ರೆ ಅವರು ಮಾಡಿದವ್ರು ರೊಕ್ಕ ಇದ್ದವ್ರು ಅದಾರ ಅಂತಂದು ಎಲ್ಲ ಕೇಸುಗಳು ಮುಚ್ಚಿ ಹಾಕುವಂತ ಬರಾಕತ್ತಾರ. ಅದು ಕೇಸುಗಳು ಮುಚ್ಚಿ ಹಾಕಬಾರ್ದು. CID ತನಿಖೆ ಆಗಬೇಕು. CID ತನಿಖೆ ಆಗ್ತಾ ಇತ್ತು, ಆಗ್ತಾನೆ ಅದು ಅಷ್ಟಕ್ಕೆ ಕ್ಲೋಸ್ ಮಾಡಿಬಿಟ್ರು. ಅದು ಮುಂದೆ ಇನ್ನಾದ್ರೂ CID ತನಿಖೆ ಚುರುಕುಗೊಳ್ಬೇಕು. ಸೌಜನ್ಯ ಒಬ್ಬರಿಗೆಲ್ಲ ಸಾವಿರಾರು ಜನರಿಗೆ ಅನ್ಯಾಯ ಆಗ್ಯದಲ್ಲಿ. ಒಬ್ಬರಿಗೆ ಅಲ್ಲ, 1,000 ಹುಡುಗಿಯರಿಗೂ ಅನ್ಯಾಯ ಆಗೈತೆ. ಎಲ್ಲ ಕೇಸುಗಳು ಮುಚ್ಚಾಕೊಂತ ಬಂದಾರ. ಅದಕ್ಕಾಗಿ ಎಲ್ಲ ಮಹಿಳೆಯರಿಗೆ, ಎಲ್ಲ ಹುಡುಗಿಯರು, ಅದು ಅಪ್ರಾಪ್ತ ವಯಸ್ಸಿನ ಹುಡುಗಿಯರಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡ್ಯಾರ್ರಿ ಅಲ್ಲಿ. ಅದಕ್ಕಾಗಿ ಅಲ್ಲಿ ಎಲ್ಲ ಮಹಿಳೆಯರಿಗೆ ನ್ಯಾಯ ಸಿಗಬೇಕು. ಒಂದು ಯಾವುದೋ ತಂದು ಕಿಶಿಂದ ಗಂಡ್ಮಗ ಇವನೇ ಅತ್ಯಾಚಾರ ಮಾಡ್ಯಾನಂತಂದು ಇಟ್ಟರ ಅವ ಮಾನಸಿಕ, ಅವ ಅತ್ಯಾಚಾರ ಮಾಡಿಲ್ಲ. ಹಿಂದಾಗಡೆ ಅದು ಕೇಸ್ ಇದು ಆಗಿಂದ ಅವ ಅತ್ಯಾಚಾರ ಮಾಡಿಲ್ಲ ಅಂತ ಬಂತು. ಅವ ವಿನಾಕಾರಣ 13 ವರ್ಷ ಜೈಲ್ದಾಗ ಅನುಭವಿಸಿ ಬಂದಲ್ಲ, 7-8 ವರ್ಷ ಜೈಲ್ದಾಗ ಅನುಭವಿಸಿ ಬಂದ್ರಲ್ಲ. ಅದಕ್ಕೇನು ಉತ್ತರ ಕೊಡ್ತಾರೆ ಇವ್ರು ಗೌರ್ಮೆಂಟ್ದವ್ರು? ಅದಕ್ಕಾಗಿ ಯಾರು ನಿಜವಾಗಿ ಆಕಿಗೆ ಅನ್ಯಾಯ ಮಾಡ್ಯಾರ ಅವರಿಗೆ ಅಲ್ಲಿ ನ್ಯಾಯ ಸಿಗಬೇಕು, ಅವರಿಗೆ ಇದು ಆಗಬೇಕು, ಶಿಕ್ಷೆ ಆಗಬೇಕು. ಅದಕ್ಕಾಗಿ ನಾವು ಜನವಾದಿ ಮಹಿಳಾ ಸಂಘಟನೆಯಿಂದ 2023ಕ್ಕೆ ಬೆಳ್ತಂಗಡಿ ಚಲೋ 20 ಜನ ಹೋಗಿದ್ದೀವಿ. ಅಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಕೂಡಿ ನಾವು ಎಲ್ಲ ಪ್ರತಿಭಟನೆ ಮಾಡಿದ್ದೀವಿ. ಅದಕ್ಕೂ ಏನೂ ಅವರು ಇದು ಮಾಡಲಿಲ್ಲ. ಅದಕ್ಕಾಗಿ ನಾವು ಎಲ್ಲರೂ ಇನ್ನೂ ತನೂ ಸೌಜನ್ಯಕ್ಕೆ ಶಿಷ್ಟಕ್ಕೆ ಬಿಡಂಗಿಲ್ಲ. ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ. ಎಲ್ಲ ಸಂಘಟನೆಯವರು ಕೂಡ. ಅದ್ರಾಗ ಜನವಾದಿ ಮಹಿಳಾ ಸಂಘಟನೆ ನೇತೃತ್ವದಲ್ಲಿ 2013ರಾಗ ಬೆಳ್ತಂಗಡಿಯಲ್ಲಿ ದೊಡ್ಡ ಹೋರಾಟ ಆಯಿತು. ಅದಕ್ಕಾಗಿ ನಾವು ಈಗ ರೇವಣ್ಣನವ್ರು ಹೋರಾಟ ಮಾಡಿದೀವಲ್ಲ, ಅವ್ರಿಗೆ ಹೆಂಗೆ ಶಿಕ್ಷೆ ಕೊಟ್ಟಿವಿ, ಇವ್ರಿಗೆ ನಾವು ಶಿಕ್ಷೆ ಕೊಡ್ಲಾಕ ತಯಾರದೀವಿ. ನಮ್ಮ ಬೇಡಿಕೆ ಆಕಿಗೆ CID ತನಿಖೆ ಆಗಬೇಕು. ಸೌಜನ್ಯ ಹಿಡಿದು ಯಾರ್ಯಾರಿಗೆ ಅನ್ಯಾಯ ಆಗೈತೆ ಅವ್ರಿಗೆಲ್ಲರಿಗೆ ನ್ಯಾಯ ಸಿಗಬೇಕು. ಮತ್ತು ಅಲ್ಲಿ ಭೂ ಕಬಳಿಕೆ ಮಾಡಾಕತ್ತಾರೆ ಭೂಮಿದು ಅದು ಭೂ ಕಬಳಿಕೆ ನಿಲ್ಲಿಸಬೇಕು. ಮತ್ತು ಮೈಕ್ರೋ ಫೈನಾನ್ಸ್ ಏನು ಮಾಡಾಕತ್ತಾರಲ್ಲ, ಮೈಕ್ರೋ ಫೈನಾನ್ಸ್ ದಂಧೆ ನಿಂದಿರಿಸಬೇಕು. ಅದಕ್ಕಾಗಿ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಗೌರ್ಮೆಂಟ್ದವ್ರನ್ನೇ ಸಾಲ ಬೇಕೇ ಜನಕ್ಕೆ. ಹಾಗಾಗಿ ಗೌರ್ಮೆಂಟ್ದವ್ರನ್ನೇ ಸಾಲ ಕೊಡ್ಬೇಕಂತ ನಾವು ಗೌರ್ಮೆಂಟ್ದವ್ರಿಗೆ ಮನವಿ ಮಾಡ್ಕೋತೀವಿ. ಇವತ್ತಿಗೆ ಸೌಜನ್ಯ ಪ್ರಕರಣ 12 ವರ್ಷಗಳು ಕಳೆದು 13 ವರ್ಷಗಳು ಕಳೆದು 13 ವರ್ಷಗಳು ಕಳೆದರೂ ಕೂಡ ಇವತ್ತು ಒಂದೇ ಒಂದು ಸಣ್ಣ ಕೊಲೆ ಪ್ರಕರಣ ಇವ್ರಿಗೆ ತನಿಖೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ಬಸ್ ಸ್ಟ್ಯಾಂಡ್ನಲ್ಲಿ ಯಾವನೋ ಒಬ್ಬ ಪಿಕ್ ಪಾಕೆಟ್ ತನ್ನ ಒಂದು ಹೊತ್ತಿನ ಊಟಕ್ಕಾಗಿ ಪಿಕ್ ಪಾಕೆಟ್ ಮಾಡಿದ್ರೆ ಅವನಿಗೆ 1-2 ತಾಸಲ್ಲಿ ಅರೆಸ್ಟ್ ಮಾಡ್ತಾರೆ. ಇವತ್ತು 13 ವರ್ಷಗಳು ಕಳೆದರೂ ಕೂಡ ಇವತ್ತು ಸರಿಯಾದ ಒಂದು ತನಿಖೆ ಆಗ್ತಾ ಇಲ್ಲ. ಪ್ರಾರಂಭದಲ್ಲಿ SIT ತನಿಖೆ ಮಾಡಿದರು. SIT ತನಿಖೆ ಒಂದು ಹಂತದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆದಿತ್ತು. ಮುಂದೆ ಈ ಉಪಮುಖ್ಯಮಂತ್ರಿಗಳು ಹಾಗೂ ಈ ಮಹಿಳಾ ಮತ್ತು ಸಮಾಜ ಕಲ್ಯಾಣ ಸಚಿವೆಯರು ಇವರ ಒಂದು ಹೇಳಿಕೆಗಳನ್ನು ನೋಡಿದ್ರೆ ಇಲ್ಲಿ ಏನೋ ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ ಅಂತ ಅನಿಸ್ತದಪ್ಪ. ಇನ್ನು ವಿರೋಧ ಪಕ್ಷದ ನಾಯಕ ಏನು ಹೇಳ್ತಾನಪ್ಪ ಅಂತಂದ್ರೆ ಇದ್ರ ಹಿಂದೆ ಕಮ್ಯುನಿಸ್ಟರು ಅದಾರ ಅಂತೇಳಿ. ಹುಚ್ಚ, ಇದ್ರ ಹಿಂದೆ ಕಮ್ಯುನಿಸ್ಟರಲ್ಲೂ ಮುಂದೆ ಕಮ್ಯುನಿಸ್ಟರು ಅದಾರ. ನೀವೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ಅನ್ಯಾಯದ ವಿರುದ್ಧ ಹೋರಾಡೋದು ಬಿಟ್ಟು ಇದರಿಂದ ಕಮ್ಯುನಿಸ್ಟರು ಅದಾರ, ಅವರದಾರ, ಇವರದಾರ. ನೀವೆಂತ ನೋಡ್ರಿ, ನಮ್ಮ ರಾಜ್ಯ ಎಂತಿಂಥವ್ರನ್ನ ಪ್ರತಿಪಕ್ಷದ ನಾಯಕರನ್ನಾಗಿ ಮಾಡ್ತದಪ್ಪ. ಈಗ ಇನ್ನೂ ಏನಪ್ಪ ಅಂತಂದ್ರೆ ಎಲ್ಲೆಲ್ಲಿ ನೀವು ಹೇಳ್ತಿರಲ್ಲ ಕಮ್ಯುನಿಸ್ಟರು ಅದಾರ ಇಂಥ ಘಟನೆಗಳ ವಿರುದ್ಧ. ಧರ್ಮಸ್ಥಳದ ಹೆಸರು ಕೆಡಿಸ್ಲಿಕ್ಕೆ ಕಮ್ಯುನಿಸ್ಟರು ಇದ್ದಾರೆ. ಕೇರಳದ ಎಡರಂಗ ಸರ್ಕಾರ ಇದರಲ್ಲಿ ಮೂಗು ತೂರಿಸ್ತಾ ಇದೆ ಅಂಥೇಳಿ ನಾವೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. R. ಅಶೋಕ್ ಅವರಿಗೆ ಎಲ್ಲೆಲ್ಲಿ ಅನ್ಯಾಯ ನಡೀತದಲ್ಲ ಅಲ್ಲಿ ನ್ಯಾಯಕ್ಕಾಗಿ ಕಮ್ಯುನಿಸ್ಟರು ಇರ್ತಾರನ್ನೋ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಧರ್ಮಸ್ಥಳದ ಹೆಸರಿನಲ್ಲಿ ಏನು ಮೈಕ್ರೋ ಫೈನಾನ್ಸ್ ನಡೀಲಾಗ್ತಾವೆ, ಇವ್ರ ಬಡ್ಡಿ ಎಷ್ಟದ? ಬ್ಯಾಂಕ್ ಬಡ್ಡಿ ಇವ್ರೇನು ಹೇಳ್ತಾರಲ್ಲ, ನಾವು ಸಹಾಯ ಮಾಡ್ತೇವೆ. ನೀವು ಸಹಾಯ ಮಾಡತ್ತಿಲ್ಲ, ನೀವು ದಂಧ ಮಾಡ್ಕೊಳತ್ತೀರಿ, ಜನರನ್ನು ಸುಲಿಗೆ ಮಾಡತ್ತೀರಿ. ನಿಮ್ಮ ಪರ್ಸೆಂಟೇಜ್ ಎಷ್ಟನ್ನೋದು ನೀವು ಓಪನ್ ಆಗಿ ಹೇಳ್ರಿ. ಇವತ್ತು ಇವರು 2-3% ದುಡ್ಡಿನಲ್ಲಿ ಬಡ್ಡಿ ದಂಧೆ ಮಾಡತ್ತಾರ. ಇವತ್ತು ನೋಡ್ರಿ, ಧರ್ಮಸ್ಥಳದ ಸುತ್ತಮುತ್ತಲೇ ಇರುವಂಥವ್ರು
ಆಸ್ತಿಯನ್ನು ಹೊಂದಿದಂಥವ್ರು ಅವರು ತಮ್ಮ ಹೊಲಗಳಿಗೆ ಹೋಗಿ ಉಳಿಮೆ ಮಾಡ್ಲಿಕ್ಕೆ ಆಗ್ಲಾರ್ದಂಥ ಪರಿಸ್ಥಿತಿ. ಯಾಕಂದ್ರೆ ಅಂಥ ಭಯ ಹುಟ್ಟಿಸ್ಬಿಟ್ರು. ಅವ್ರೇನು ಒಂದಿಷ್ಟು ಈ ಮತಾಂಧರ ಏನದಾರಲ್ಲ, ಈ ಮತಾಂಧರ ಈ ವಿಷಯಗಳನ್ನು ದೇವರು ದೇವಸ್ಥಾನ ಹೆಸರಿನಲ್ಲಿ ಒಂದು ಮತೀಯ ಗಲಭೆಯನ್ನು ಸೃಷ್ಟಿ ಮಾಡಬೇಕು ಅಂತ ಇವರು ಹುನ್ನಾರ ನಡೀತಾ ಇದೆ. ನಿಮ್ಮ ಹುನ್ನಾರಗಳು ಜಾಸ್ತಿ ದಿನ ನಡೆಯೋದಿಲ್ಲ. ಜನ ಎಚ್ಚೆತ್ಕೊಂಡ್ರೆ ಇಷ್ಟು ದಿನ ಏನೋ ನೀವು ಮಾಡಿದ್ರಿ ನಡೀತು ಹೋಯ್ತು. ಆದರೆ ಇನ್ನು ಮುಂದೆ ಈ ಜನ ಏನದಾರಲ್ಲ ಎಚ್ಚೆತ್ತುಕೊಂಡು 13 ವರ್ಷಗಳು ಕಳೆದರೂ ಕೂಡ ಈ ಸೌಜನ್ಯ ಪ್ರಕರಣಗಳು ಹೋರಾಟಗಳು ನಡೀತಾ ಇದ್ದಾವೆ. ಅಂದರೆ ಏನಿದ್ರ ಅರ್ಥ, ಜನ ನಿಮ್ಮ ವಿರುದ್ಧ ಹೋರಾಟಕ್ಕೆ ಬೀದಿಗೆ ಬಂದಿದ್ದಾರೆ. ಇವರ ವಿರುದ್ಧ ಹೋರಾಟಕ್ಕೆ ಬೀದಿಗೆ ಬಂದ ಮೇಲೆ ಇವರ ಫಂಡ ಏನಪ್ಪ ಅಂತಂದ್ರೆ ಮತೀಯ ಗಲಭೆಯನ್ನು ಸೃಷ್ಟಿಸಿ ಬೇರೆ ದಿಕ್ಕಿಗೆ ಈ ವಿಷಯವನ್ನು ಡೈವರ್ಟ್ ಮಾಡೋದು ಇವರ ಒಂದು ಹುನ್ನಾರ ಅಷ್ಟೇ. ಇನ್ನು ಹಲವಾರು ಜನ ವೇದವಲ್ಲಿ ಆಗಿರ್ಬೋದು, ಸೌಜನ್ಯ ಆಗಿರ್ಬೋದು, ಮಾವುತ ಒಬ್ಬ ನಾರಾಯಣ ಅವರ ತಂಗಿ ಆಗಿರ್ಬೋದು, ಹಲವಾರು ಜನ ಇವರು ಎಲ್ಲರೂ ಏನು ಕೊಲೆ ಆದವ್ರು ಅದರಲ್ಲ, ಅಪಹರಣಕ್ಕೀಡಾಗಿ ಅತ್ಯಾಚಾರಕ್ಕೀಡಾದವ್ರು ಏನದಾರಲ್ಲ ಎಲ್ಲರೂ ಹಿಂದೂಗಳೇ. ಇವತ್ತೇನು ಒಂದಿಷ್ಟು ಸೋ ಕಾಲ್ಡ್ ಹಿಂದುತ್ವವಾದಿಗಳು ಏನದಾರಲ್ಲ ಅವರು ಇವತ್ತು ಈ ಪ್ರಕರಣ ಬಗ್ಗೆ ಯಾವುದೂ ಚಕಾರ ಎತ್ತಾ ಇಲ್ಲ. ಯಾಕೆ ಇವ್ರದ್ದು ಒಂದು ಅಜೆಂಡಾ ಏನು, ಹಿಂದುತ್ವ ಅಂತೇಳಿ ಬರೀ ರಾಜಕೀಯ ಮಾಡೋದು ಅಷ್ಟೇ ಇವ್ರ ಅಜೆಂಡಾ. ನಾವೊಂದು ಮಾತು ಕೇಳಕ್ಕೂ ಇಷ್ಟಪಡ್ತೀನಿ, ನೀವು ಸಂಘಿಗಳಲ್ಲ, ಕಮಂಗಿಗಳು. ನಿಮಗೆ ನಿಜವಾದ ಒಂದು ಹಿಂದುತ್ವ ಗೊತ್ತಿತ್ತು ಅಂತಂದ್ರೆ ಈ ಸೌಜನ್ಯ ಪ್ರಕರಣ ವಿರುದ್ಧ ನೀವು ಹೋರಾಟ ಮಾಡ್ತಿದ್ರಿ. ನಿಮ್ಗೆ ಇದರಲ್ಲಿ ಬರೀ ರಾಜಕೀಯ ಮಾಡೋದು ಅಷ್ಟೇ ಗೊತ್ತು, ಜನರಿಗೆ ಒಂದು ನ್ಯಾಯ ಒದಗಿಸುವುದು ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಸರ್ಕಾರಕ್ಕೆ ಈ SIT ತನಿಖೆ ಚುರುಕುಗೊಳಿಸಬೇಕು, ಇವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ಕೊತೀನಿ. ಈರಣ್ಣ ಬೆಳವಣಿಗೆ, ಕಟ್ಟಡ ಕಾರ್ಮಿಕ ಸಂಚಾಲಕರು. ಜಿಲ್ಲೆಯಲ್ಲಿ DYFI ಸಂಘಟನೆಯಿಂದ ಹೋರಾಟ ಹಮ್ಮಿಕೊಂಡಿದ್ದು, ಅಲ್ಲಿ ಇವತ್ತು ಸೌಜನ್ಯ ಪ್ರಕರಣ ಗತಿಸಿ 13 ವರ್ಷ ಆಯಿತು, ಇನ್ನಾದರೂ ನ್ಯಾಯ ಸಿಕ್ಕಿಲ್ಲ. ಕೆಲವೊಂದು BJP ಸರ್ಕಾರ ಹಾಗೂ ಕಾಂಗ್ರೆಸ್ ಸರ್ಕಾರ CBI ಮತ್ತು SIT ವಹಿಸ್ಕೊಂಡಿತ್ತು. ಆದರೆ CBI ಏನು ವರದಿ ಕೊಡ್ತಂದ್ರೆ ಅಲ್ಲಿ ವೈದ್ಯಕೀಯ ಮತ್ತು ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ತನಿಖೆ ಆಗಿಲ್ಲ ಅಂಥೇಳಿ ವರದಿ ಮಾಡಿ ಅದಕ್ಕೆ ಹೊಳ್ಳಿ ವರದಿ ಒಪ್ಪಿಸಿದ್ರು. ಹಾಗಾಗಿ ಇನ್ನೂ ಅಲ್ಲಿ ಕೆಲವೊಂದು ಸಾವಿರಾರು ಜನಗಳ ಸಾವಾಗ್ಯವ ಮತ್ತು ಮಹಿಳೆಯರ ಸಾವಾಗ್ಯವ, ದಲಿತರ ಭೂಮಿ ಕಬಳಿಕೆ ಆಗ್ಯದ, ಫೈನಾನ್ಸ್ ಹೆಸರಿನಲ್ಲಿ ಸಾವಿರಾರು ಗಟ್ಟಲೆ ಜನರಿಗೆ ಶೋಷಣೆ ಮಾಡ್ಯಾರ. ಅವೆಲ್ಲ ತನಿಖೆ ಒಳಪಡಿಸಬೇಕು. ಹಾಗೆ ಇದೇ BJP ಸರ್ಕಾರವರು ಇದು ಸೌಜನ್ಯ ಪ್ರಕರಣವನ್ನು ನ್ಯಾಯಕ್ಕಾಗಿ ಅವರು ಪಾದಯಾತ್ರೆ ಮಾಡಲಿಲ್ಲ. ಮೊನ್ನೆ SITಯನ್ನು ಕುಗ್ಗಿಸೋಸ್ಕರನೇ ಒಂದು ಪಾದಯಾತ್ರೆ ಅಂತ ಹೊರಟರು. ಇದು ಗತಿಸಿ 13 ವರ್ಷ ಆಯಿತು. ಇದೇ BJPಯವರು ಯಾಕೆ ಪಾದಯಾತ್ರೆ ಹಮ್ಮಿಕೊಳ್ಳಿಲ್ಲ, ಸೌಜನ್ಯಕ್ಕೆ ನ್ಯಾಯಕ್ಕಾಗಿ ಯಾಕೆ ಹೋರಾಟ ಮಾಡಲಿಲ್ಲ? ಸೌಜನ್ಯ ಹಿಂದೂ ಮಹಿಳೆ ಹೌದಾ ಅಲ್ಲ, ಆ ಹಿಂದೂ ಮಗು ಹೌದಾ ಅಲ್ಲ? ಹೀಗಾಗಿ ಅಲ್ಲಿ ಸಾವಿರಾರು ಅಸಹಜ ಸಾವುಗಳು ಘಟಿಸ್ತವ, ಅದು ಅಲ್ಲಿ ಆಗ್ಯಾವ. ಅದಕ್ಕೆ ತನಿಖೆಗಳು ಆಗಬೇಕು, ಚುರುಕಾಗಿ ತನಿಖೆ ಇರಬೇಕು. ಈ ಕರ್ನಾಟಕಕ್ಕೆ ಅದು ಧರ್ಮಸ್ಥಳ ಅನ್ನೋ ಒಂದು ಶಬ್ದವನ್ನು ಹೋಗಿ ಜನಸಾಮಾನ್ಯರಿಗೆ ಅದು ನ್ಯಾಯ ಅದು ಕೊಡಿಸಿ ಅದು ಇದು ಜನರ ತಲೆಯಿಂದ ಅದು ಹೋಗಿಸ್ಬೇಕಂತ ನಾನು ಆಗ್ರಹ ಮಾಡ್ತೀನಿ. ಅದೇ ರೀತಿಯಾಗಿ ಇಲ್ಲಿ ಹೋರಾಟ ಕಮ್ಯುನಿಸ್ಟರ ಬಗ್ಗೆ ಅದು ಧರ್ಮಸ್ಥಳ ಹಿಂದಾಳ ಅಂತ ಅದು ತಪ್ಪು ಕಲ್ಪನೆ. ಈಗ ಅಲ್ಲಿ ನ್ಯಾಯ ಸರಿಯಾದ ರೀತಿಯಲ್ಲಿ ಎಲ್ಲಿ ಅನ್ಯಾಯ ನಡೀತದ ಅಲ್ಲಿ ಕಮ್ಯುನಿಸ್ಟರು ಇರ್ತಾರೆ. ಹಾಗಾಗಿ ನ್ಯಾಯ ಅವ್ರಿಗೆ ದೊರಕಿಸ್ತಂತ ಇತ್ತು. ನ್ಯಾಯ ಈಗಾಗಲೇ ನ್ಯಾಯ ದೊರಕಿತ್ತಂದ್ರೆ ಕಮ್ಯುನಿಸ್ಟರಲ್ಲಿ ಬರ್ತಿದ್ದಿಲ್ಲ. ಹೀಗಾಗಿ ದಲಿತರಿಗೆ ಮತ್ತು ಇನ್ನುಳಿದ ಜನರಿಗೆ ಅಲ್ಲಿ ಅನ್ಯಾಯ ಆಗದ ಸರಿಪಡಿಸ್ಬೇಕಂತ ಹೇಳಿ ನಾನು DYFI ರಾಜ್ಯ ಸಮಿತಿ ಸದಸ್ಯ ರಮೇಶ್ ಸಾಸಾಬಾಳ. ಇವತ್ತಿಗೆ ಸುಮಾರು 13 ವರ್ಷ ಆಯಿತು ಸೌಜನ್ಯ ಪ್ರಕರಣ ನಡೆದು. ಈ ಪ್ರಕರಣ ಸಂಬಂಧಪಟ್ಟಂಗೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಮಹಿಳೆ ದೌರ್ಜನ್ಯದ ಪ್ರತಿಭಟನೆ ಮಾಡಿದೆವು. ಸರ್ಕಾರ ಹಿಂದೆ ಆಡಳಿತ ಮಾಡ್ತಕ್ಕ BJP ಸರ್ಕಾರ ಒಂದು ತನಿಖೆ ಆಯೋಗ ನೇಮಕ ಮಾಡಿ ಇದು ವರದಿ ಮಾಡ್ತು. ಆ ಸೌಜನ್ಯ 17 ವರ್ಷ ಹುಡುಗಿ ಮೇಲೆ, ಕಾಲೇಜು ಓದ್ತಕ್ಕಂಥ ಹುಡುಗಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಘಟನೆ ವಿರುದ್ಧ ಇಡೀ ಕರ್ನಾಟಕ ಜನತೆ ಹೋರಾಟ ಹಿಡಿದ್ರು ಕೂಡ ಈ ಒಂದು ಸರ್ಕಾರ ಸರಿಯಾಗಿ ಬಂಧಿಸಿಲ್ಲ, ಸರಿಯಾದ ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ. ಆ ಸಂದರ್ಭದಲ್ಲಿ ಯಾರು ಮಾನಸಿಕ ಅಸ್ವಸ್ಥ ಇರ್ತಕ್ಕಂಥ ವ್ಯಕ್ತಿಯನ್ನಪ್ಪ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಮುಂದೆ ಅವನ ಕೈವಾಡಿಲ್ಲ ಅಂದ ತಕ್ಷಣ ಸರ್ಕಾರ ಬಿಡುಗಡೆ ಮಾಡ್ತು. ಆದರೆ ಈ ರೀತಿಯಾಗಿ ಈ ಸೌಜನ್ಯ ಪ್ರಕಾರ ಇಷ್ಟೆಲ್ಲ ಪ್ರತಿಭಟನೆ ನಡೆದರೂ ಕೂಡ ಇದುವರೆಗೆ ಪ್ರಾಮಾಣಿಕ ತನಿಖೆ ಆಗಿಲ್ಲ ಮತ್ತು ಅವರು ಅರೆಸ್ಟ್ ಆಗಿಲ್ಲ ಅಂತಕ್ಕಂಥದ್ದು ಭಾಳ ಶೋಚನೀಯ
ಖಂಡನೀಯ ಸಂಗತಿ. ಆದರೆ ಈ ಸೌಜನ್ಯ ಪ್ರಕರಣ ಅಂತ ತಗೊಂಡು ಒಂದು ಸಾಂಕೇತಿಕ ಈ ಥರ ಪ್ರಕರಣಗಳು ಇಡೀ ರಾಜ್ಯದಲ್ಲಿ ಎಷ್ಟಾಗ್ಯಾವೋ ಅದು ದೇಶದಲ್ಲಿ ಎಷ್ಟಾಗ್ಯಾವಪ್ಪ ಕೆಲವು ಎಷ್ಟೋ ಕೇಸ್ ಮುಚ್ಚೋಗ್ತಾವೆ. ಇದು ಏನಪ್ಪ ಅಂತ ಈ ಸೌಜನ್ಯ ಪ್ರಕರಣ ವಿರುದ್ಧವಾಗಿ ಈ ನಮ್ಮ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಈ SFI, DYFI, CI2 ಸೌಜನ್ಯ ಹೋರಾಟ ಸಮಿತಿ ಹಲವಾರು ಸದಸ್ಯರು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇಂಥ ಮಹಿಳೆ ಏನಪ್ಪ ಅಂತ ಕಾಲೇಜು ಓದ್ತಕ್ಕಂಥ ವಿದ್ಯಾರ್ಥಿನಿಯರು ಸುರಕ್ಷಿತವಾಗಿ ಮನೆಗೆ ಬರೋದು ಕೂಡ ಕಷ್ಟ ಇದೆ. ಈ ನಾಗರಿಕ ಜಗತ್ತಿನಲ್ಲಿ ಈ ಇಂಥ ಜಾತ್ಯತೀತ ವ್ಯವಸ್ಥೆಯಲ್ಲಿ ಈ ಥರ ಏನಪ್ಪ ಅಂತ ಕೊಲೆ ಆಗ್ತಕ್ಕಂಥದ್ದು, ಸುಲಿಗೆ ಮರ್ಡರ್ ಮಾಡ್ತಕ್ಕಂಥದ್ದು ಭಾಳ ಅಮಾನವೀಯ ಕೃತ್ಯ. ಇಂಥ ಒಂದು ಕೃತ್ಯ ವಿರುದ್ಧವಾಗಿ ಸರ್ಕಾರ ಏನಪ್ಪ ಅಂತಂದರೆ ಕೂಡಲೇ ಕ್ರಮ ತಗೊಂಡು SITಗೆ ಸರ್ಕಾರ ಮೂಗು ತೋರಿಸಿದ ಸರಿಯಾದ ಕ್ರಮ ತಗೊಂಡು ನಿಜವಾದ ಅಪರಾಧಗಳಾದ್ರೆ ಅವ್ರನ್ನ ಬಂಧಿಸಬೇಕು. ಬಂಧಿಸಿ ಏನಪ್ಪ ಅಂತ ಶಿಕ್ಷೆ ಕೊಡಬೇಕು. ಅದು ಸಮಾಜಕ್ಕೆ ನ್ಯಾಯ ದೊರಕಿಸಿದಂಗಾಗುತ್ತೆ, ಕುಟುಂಬಕ್ಕೆ ನ್ಯಾಯ ದೊರಕಿಸಿದಂಗಾಗುತ್ತೆ. ಇಡೀ ರಾಜ್ಯದ ಜನತೆ ಸಮಾಜ ವಾಸ ಮಾಡಿದ ಜನತೆಗೆ ನಿಟ್ಟುಸಿರು ಬಿಡೋಕ್ಕಾಗುತ್ತೆ. ಇರಿದ್ರೆ ಏನಪ್ಪ ಅಂತಾರೆ ಈ ಸರ್ಕಾರ ವಿರುದ್ಧ ಏನಪ್ಪ ಅಂತ ಜನತೆಗೆ ಏನಪ್ಪ ಅಂತ ಅಸಮಾಧಾನ ಆಗುತ್ತೆ. ಈ ಒಂದು ಆಕ್ರೋಶಗೊಂಡು ಇಡೀ ರಾಜ್ಯದ ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕೂಡ ಏನಪ್ಪ ಅಂತಾರೆ ಈ ಇಂಥ ಸಾವನ್ನು ಮುಚ್ಚಾಕ್ತಕ್ಕಂಥ ವ್ಯವಸ್ಥೆ ಈ ಪಟ್ಟಭದ್ರತಾಕ್ಷತೆಗಳು, ಧರ್ಮಾಂಧ ವ್ಯಕ್ತಿಗಳು, ಆಡಳಿತ ಮತ್ತು ವ್ಯವಸ್ಥೆ ಕೈವಾಡ ಇದ್ದುಕೊಂಡು ಇದನ್ನು ಪ್ರಕರಣ ಮಾಡಿದ ಜನರ ಮಧ್ಯೆ ಸಮಸ್ಯೆ ಬರ್ತಾ ಇರ್ತಕ್ಕಂಥದ್ದು. ಆ ಸಮಸ್ಯೆನ ನಿವಾರಣೆ ಜನತೆ ಬದಲು ನ್ಯಾಯಯುತವಾಗಿ ನಾವು ಸುರಕ್ಷಿತ ಬದುಕ್ತಾ ಇದ್ದೀವಿ ಅಂತಕ್ಕಂಥದ್ದು ಮನಸ್ಸಿಗೆ ಬರಬೇಕು. ಇದು ಇರದಿದ್ರೆ ಏನಾಗುತ್ತೆ ಅಲ್ಲ ಅನಾಗರಿಕ ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಯಾವ ವ್ಯವಸ್ಥೆಯಲ್ಲಿ ಜೀವನ ಮಾಡ್ತಾ ಇದ್ವಿ ಅನಾಗರಿಕ ವ್ಯವಸ್ಥೆಯಲ್ಲಿ ಅರಾಜಕತೆ ವ್ಯವಸ್ಥೆ ಕ್ರಿಯೇಟ್ ಆಗುತ್ತೆ. ಈ ಅರಾಜಕತೆ ವ್ಯವಸ್ಥೆ ಕ್ರಿಯೇಟ್ ಆಗಿದ ಮುಂಚೆ ಸರ್ಕಾರ ಏನಪ್ಪ ಅಂತಾರೆ ಈ ಸಮಾಜ ಶಾಂತಿ ಅನ್ನಿಸ್ಬೇಕಾದ್ರೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾವೆ, ಎಲ್ಲೆಲ್ಲಿ ಮಹಿಳೆಗಳ ಅತ್ಯಾಚಾರ ಆಗ್ತಾವೆ, ಎಲ್ಲೆಲ್ಲಿ ಮರ್ಡರ್ ಆಗ್ತಾವೆ ಅಂತಪ್ಪ ಶೀಘ್ರವಾಗಿ ತನಿಖೆ ಮಾಡಿ ಅರೆಸ್ಟ್ ಮಾಡಿ ಒಳಗೆ ಹಾಕೋರ್ ಮುಖಾಂತರ ನಿಜವಾದ ಏನಪ್ಪ ಅಂತಂದ್ರೆ ಈ ಥರ ಪ್ರಕರಣ ಆದರೆ ಯುವ ಜನಾಂಗ ಎಚ್ಚೆತ್ತುಕೊಂಡು ತಮ್ಮ ಏನಪ್ಪ ಅಂತ ನಡತೆ ನಿಯಮಗಳನ್ನ ಬದಲಾವಣೆ ಮಾಡ್ಕೋಬೇಕು. ಆಮೇಲೆ ತಂದೆ ತಾಯಿಗಳಪ್ಪ ಅಂತ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಆ ಮಾರ್ಗದರ್ಶನ ಯಾಕಂದ್ರೆ ಅತ್ಯಾಚಾರ ಮಾಡ್ತಕ್ಕಂಥ ಪ್ರತಿಯೊಬ್ಬ ಏನಪ್ಪ ಅಂತ ಅತ್ಯಾಚಾರ ಮಾಡ್ತಕ್ಕಂಥ ಪ್ರತಿ ಪುರುಷರು ಆ ಪುರುಷರನ್ನು ಬೆಳೆಸ್ತಕ್ಕಂಥ ತಂದೆ ತಾಯಿಗಳಪ್ಪ ಅಂತ ಸರಿಯಾದ ನೈತಿಕ ಶಿಕ್ಷಣ ಕೊಟ್ಟು ಮುಂದೆ ಬರ್ತಕ್ಕಂಥ ಜನಾಂಗಕ್ಕೆ ಒಂದು ಸಮಾಜಕ್ಕೆ ಸಂದೇಶ ಕೊಡಬೇಕು. ಈ ಥರ ಅತ್ಯಾಚಾರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲೇ ನಡೆದರೂ ಕೂಡ ತಂದೆ ತಾಯಿ ಶಿಕ್ಷೆ ಕೊಡಬೇಕು, ಜೊತೆಗೆ ಸರ್ಕಾರ ಶಿಕ್ಷೆ ಕೊಡಬೇಕು. ಮತ್ತು ಆ ಥರ ವ್ಯವಸ್ಥೆಯನ್ನು ತಡೆಗಟ್ಟಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಥರ ಮಹಿಳೆ ಪ್ರಕಾರ ಎಲ್ಲಿಯೂ ಆಗಬಾರ್ದಾಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಕುಟುಂಬದಲ್ಲಿ ಮಹಿಳೆ ಇರ್ತಾರೆ. ಆ ಕಾಲೇಜ್ ಶಾಂತಿ ಅವ್ರು ಮುನ್ನತ ಭವಿಷ್ಯ ಕಟ್ಟಬೇಕಾಗುತ್ತೆ. ಆ ಭವಿಷ್ಯಕ್ಕೆ ಬಂದು ಎಳೆ ನೀರು ಬಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ. ಧರ್ಮಾಂಧರಾಗಿರ್ಬೋದು, ಈ ಕಾಮುಕರಾಗಿರ್ಬೋದು, ಇಂಥ ವ್ಯವಸ್ಥೆ ವಿರುದ್ಧ ಅಂತ ನೈತಿಕ ಶಿಕ್ಷಣ ಕೊಡ್ತಾರೆ. ಸರ್ಕಾರದಲ್ಲಿ ಪಠ್ಯಪುಸ್ತಕಗಳಲ್ಲಿ ಒಂದು ನೈತಿಕ ಶಿಕ್ಷಣ ಕೊಡೋದ್ರ ಮುಖಾಂತರ ಈ ಥರ ವ್ಯವಸ್ಥೆಯನ್ನು ತಡೆಗಟ್ಟಲಿಕ್ಕೆ ಒಂದು ಆಯೋಗಗಳ ನೇಮಕ ಮಾಡಿ ಒಂದು ಒಳ್ಳೆ ರೀತಿಯಿಂದ ಸಮಾಜ ನಿರ್ಮಾಣ ಮಾಡೋಕ್ಕೆ ಒಂದು ಸುವ್ಯವಸ್ಥೆ ಶಾಂತಿ ಸಮಾಜ ನಿರ್ಮಾಣ ಮಾಡಿ ಭವಿಷ್ಯದ ಕಲ್ಯಾಣ ರಾಷ್ಟ್ರ ನಿರ್ಮಾಣ ಪರಿಕಲ್ಪನೆ ಸಂವಿಧಾನದಲ್ಲಿ ಏನಿದೆ ಕಲ್ಯಾಣ ರಾಷ್ಟ್ರ ಪರಿಕಲ್ಪನೆ, ಆ ಕಲ್ಯಾಣ ರಾಷ್ಟ್ರ ಪರಿಕಲ್ಪನೆ ಮುಂದಿಟ್ಕೊಂಡು ಸಂವಿಧಾನ ಆಶೋತ್ತರಗಳನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಕೇಳುತ್ತಾ ಇನ್ನೂ ನಿನ್ನೆ ನಡೆದಂಥ ಒಂದು ಪ್ರಕರಣ ಒಬ್ಬ ಗವಾಯಿ ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಜಡ್ಜ್, ಆ ಸುಪ್ರೀಂ ಕೋರ್ಟ್ ಜಡ್ಜ್ ಅಂದ್ರೆ ಸುಮಾರು 11 ಗಂಟೆ 35 ನಿಮಿಷಕ್ಕೆ ಅಲ್ಲಿ ನ್ಯಾಯಾಲಯ ಪ್ರಕರಣ ನಡೀತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಕಿಶೋರ್ ಅಂತಕ್ಕಂಥ ವ್ಯಕ್ತಿ ಲಾಯರ್, ಸೀನಿಯರ್ 71 ವರ್ಷದ ಕಿಶೋರ್ ಅಂತ ವ್ಯಕ್ತಿ ಲಾಯರು ಶೂ ಹೇಗಿದ್ರು. ಈ ಶೂ ಹೋಗೋರ ಮುಖಾಂತರ ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಅಂತಾರೆ, ನ್ಯಾಯಾಂಗ ವ್ಯವಸ್ಥೆಗೆ ಅಲ್ಲದೆ ಇಡೀ ಮಾನವ ಕುಲಕ್ಕೆ ಅಂತ ಅವಮಾನ ಮಾಡ್ತಕ್ಕಂಥದ್ದು. ಈ ಯಾವ ವಕೀಲಪ್ಪ ಅಂತಾರೆ ಸೀನಿಯರ್ ವಕೀಲ್, ಏನು ಸಣ್ಣ ಪುಟ್ಟ ವಕೀಲ ಅಲ್ಲ, ಏನಲ್ಲ ಸೀನಿಯರ್ ವಕೀಲು, ಒಂದು ಧರ್ಮಾಂಧ ವ್ಯಕ್ತಿ, ಮತಾಂಧ ವ್ಯಕ್ತಿಗಳು ಅಂತಾರೆ ಇಡೀ ದೇಶದ ಅಂತಂತಾರೆ ದೇಶದ ಜನ, ಸಮಾಜದಲ್ಲಿರ್ತಕ್ಕಂಥ ಇಡೀ ದೇಶದಲ್ಲಿ ಜನ, ರಾಷ್ಟ್ರೀಯ ಜನ ಇದನ್ನು ಆಕ್ರೋಶಗೊಂಡು ಇಡೀ ರಾಷ್ಟ್ರಾದ್ಯಂತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಿಜಾಪುರದಲ್ಲಿ ಕೂಡ ವಕೀಲರು ಪ್ರತಿಭಟನೆ ಮಾಡಿದ್ರು. ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಮನುಸ್ಮೃತಿ ಇರ್ತಕ್ಕಂಥ ವಿಚಾರದರು, ಧರ್ಮಾಂಧಿತ ವ್ಯಕ್ತಿಗಳು ಈ ದೇಶವನ್ನು ಅಂತಾರೆ ಆಡಳಿತ ಮಾಡ್ತಕ್ಕ ಹೇಗರು ನೀವು ಸಮಾಜದಲ್ಲಿ ಶಾಂತಿ ಸ್ಥಾಪನೆ ಮಾಡ್ತಕ್ಕಂಥ ವ್ಯಕ್ತಿ ಆಡಳಿತ ಚುಕ ನಡೆದಂಥ ಕ್ರಿಮಿನಲ್ ಆದರೆ ಸಮಾಜ ಬೇಲಿಯದ್ದು ಹೊಲ ಮಾಡಿದ್ರೆ ಹೆಂಗತಕ್ಕಂಥದ್ದು. ಅದಕ್ಕೆ ಈ ಒಂದು ಇಂಥ ವ್ಯಕ್ತಿ ವಿರುದ್ಧ ಪರಿಕಲ್ಪನೆ ಇರ್ತಕ್ಕಂಥ ಮನೋವೈದ್ಯಗಳನ್ನು ವಿಚಾರವನ್ನು ತಡೆಗಟ್ಟಬೇಕು, ಸಮಾಜ ಸುವ್ಯವಸ್ಥೆ ಶಾಂತಿ ಮಾಡ್ಬೇಕಂತಕ್ಕದ್ದು ಈ ಮೂಲಕ ನಾನು ಆಗ್ರಹ ಪಡ್ತಾ ಇದ್ದೀನಿ. ಸರ್ಕಾರ ಅಂತ ಅಲ್ಲಿ ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್ ತಡೆಗಟ್ಟಬೇಕು. ಆ ಮೂಲಕ ಪ್ರಕರಣ ನ್ಯಾಯ ತೆರೆ ಇರಬೇಕು. ಜೊತೆಗೆ ಈ ಸೌಜನ್ಯ ಪ್ರಕಾರ ಕೂಡ ಶೀಘ್ರವಾಗಿ ತನಿಖೆ ಮಾಡಿ ಸಮಾಜಕ್ಕೆ ನ್ಯಾಯ ಸಂದೇಶ ಕೊಡಬೇಕಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಸುರೇಶ್ ಜಿ ಬಿ ಅಂತೇಳಿ ಈ ಹೋರಾಟ ಸಮಿತಿ ಸದಸ್ಯರು.